ಧರ್ಮ ಯಾವುದು ಅಂತ ಕೇಳಿ ಚಡ್ಡಿ ಬಿಚ್ಚಿಸಿ ನಿರ್ದಯಿಯಾಗಿ ಕೊಂದಿದ್ದಾರೆ. ಇದನ್ನ ಹೇಳೋಕೆ ಎಷ್ಟು ಆಕ್ರೋಶ ಆಗ್ತಾ ಇದೆಯೋ ಅದಕ್ಕಿಂತ ಎರಡರಷ್ಟು ನೋವಿದೆ ಇಡೀ ದೇಶದಲ್ಲಿ. ನೀರವ ಮೌನ. ಸಂಜೆ ಶಿವಮೊಗ್ಗಕ್ಕೆ ಮಂಜುನಾಥ್ ಅವರ ಮೃತದೇಹ ತಲುಪುತ್ತೆ. 6 ಗಂಟೆಗೆ ಶಿವಮೊಗ್ಗಕ್ಕೆ ಮಂಜುನಾಥ್ ಅವರ ಮೃತದೇಹ ತಲುಪುತ್ತೆ. ಮನೆಯ ಮುಂದೆ ಇದೀಗ ಶಾಮಿಯಾನವನ್ನೆಲ್ಲ ಹಾಕಿ ಅದಕ್ಕೆ ಸಿದ್ಧತೆಗಳನ್ನ ಕುಟುಂಬಸ್ಥರು ನಡೆಸ್ಕೊಳ್ತಾ ಇದ್ದಾರೆ. ಮಗದೊಂದು ಕಡೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ಗೆ ಏರ್ಪಾಡು ಮಾಡ್ಕೊಳ್ತಾ ಇದ್ದಾರೆ. ಸಂಜೆ ಶಿವಮೊಗ್ಗಕ್ಕೆ ಮಂಜುನಾಥ್ ಅವರ ಮೃತದೇಹ ತಲುಪತ್ತೆ. ಬಹುಶಃ ಅದರ ಜೊತೆಯಲ್ಲೇ ಕುಟುಂಬ ಅಂದ್ರೆ ಉಳಿದಂತೆ ಅವರ ಹೆಂಡತಿ ಮಗನೂ ಕೂಡ ಕರ್ಕೊ ಬರ್ತಾರಂತ. ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರಿಸೋ ಬಗ್ಗೆ ಸೇನೆ ಇದೀಗ ಮಾಹಿತಿಯನ್ನ ಹಂಚಿಕೊಳ್ತಾ ಇದೆ. ಸಂಜೆ ಶಿವಮೊಗ್ಗಕ್ಕೆ ಮಂಜುನಾಥ್ ಅವರ ಮೃತದೇಹ ಬಂದು ತಲುಪತ್ತೆ. ಮನೆಯ ಮುಂದೆ ಕೂಡ ಅದಕ್ಕೆ ಬೇಕಾದಂತಹ ಏರ್ಪಾಡುಗಳಾಗ್ತಾ ಇದೆ. ಈ ರೀತಿಯಾಗಿ ಮನೆಯ ಮಗನನ್ನ ವೆಲ್ಕಮ್ ಮಾಡ್ಕೊಳ್ತೀವಿ ಅಂತ ಕನಸು ಮನಸ್ಸಲ್ಲೂ ಕೂಡ ಆ ಕುಟುಂಬ ಅಂದ್ಕೊಂಡಿರ್ಲಿಲ್ಲ. ಮನೆಯ ಮಗ, ಸೊಸೆ, ಮೊಮ್ಮಗ ಒಂದು ಟೂರಿಗೆ ಹೋಗಿದ್ದಾರೆ, ಎಂಜಾಯ್ ಮಾಡ್ಕೊಂಡು ಬರ್ಲಿ ಅಂತ ಅಂದ್ಕೊಂಡಿದ್ದ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ನರ ಇಲ್ಲದ ಹೇಡಿಗಳು ನಡೆಸಿರುವಂತಹ ಹೇಯ ಕೃತ್ಯಕ್ಕೆ ಅಮಾಯಕ ಜೀವಗಳು ಬಲಿಯಾಗಿದೆ. ಪ್ರತಿಕಾರ ಯಾವಾಗ ಮತ್ತು ಹೇಗೆ ಪ್ರಶ್ನೆ ಪದೇ 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 ಜನ ಕೇಳ್ತಾ ಇದ್ದಾರೆ. ಎಮರ್ಜೆನ್ಸಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಮೋದಿ. ಅಜಿತ್ ದೋವಲ್ ಅವರ ನೇತೃತ್ವ, ಮೋದಿ ಅವರ ನೇತೃತ್ವದಲ್ಲಿ ಅವರ ನಿವಾಸದಲ್ಲೇ ರಕ್ಷಣಾ ಸಚಿವರು ಸೇರಿದಂತೆ ಅಜಿತ್ ದೋವಲ್ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಭೇಟಿ ಮಾಡ್ತಾ ಇದ್ದಾರೆ ಎಲ್ಲರೂ ಒಟ್ಟಿಗೆ. ಯಾವ ರೀತಿಯ ಪ್ರತಿಕಾರವನ್ನು ತೀರಿಸ್ಕೊಳ್ತೀರಿ ಒಂದು ಪ್ರಶ್ನೆ. ಮಗದೊಂದು ಕಡೆ ಲೋಕಲಲ್ಲಿ ಏನಾಗ್ತಾ ಇದೆ ಅಂತ ಗಮನಿಸೋದಾದ್ರೆ ಬೆಂಗಳೂರು ಸೇರಿದಂತೆ ಶಿವಮೊಗ್ಗದಲ್ಲಿ ನಾವು ಬೆಂಗಳೂರಿನ 2 ಮತ್ತು ಶಿವಮೊಗ್ಗದ 1 ಮೂವರನ್ನ ಕಳ್ಕೊಂಡಿದೆ ರಾಜ್ಯ. ಈ ನಂಬರ್ಸ್ಗಳು ಇಷ್ಟಕ್ಕೆ ನಿಲ್ಲುತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ, ಜಾಸ್ತಿ ಆಗೋ ಸಂಭವ ಇದೆ. ಐಡೆಂಟಿಟಿನೇ ಸಿಗ್ತಾ ಇಲ್ಲ, ಐಡೆಂಟಿಫಿಕೇಶನ್ ಮಾಡೋಕ್ಕೆ ಆಗ್ತಾ ಇಲ್ಲ ಇವ್ರು ಯಾರ್ಯಾರು ಅಂತ. ಆ ಪರಿಸ್ಥಿತಿಗೆ ಹಣೆಗೆ ತಲೆಗೆ ಎಲ್ಲಿ ಬೇಕಲ್ಲಿ ಗುಂಡನ್ನ ಇಟ್ಟು ಹಾರಿಸಿ ಜೀವವನ್ನು ತೆಗೆದಿದ್ದಾರೆ. ಮಗದೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಇದು ನಿಜಕ್ಕೂ ಚಾಲೆಂಜೇ. ಇದು ಹೇಗೆ ಆದಷ್ಟು ಬೇಗ ಬಾಡಿಗಳನ್ನು ತರ್ತೀರಿ, ಜೊತೆಗೆ ಬಾಡಿಯ ಜೊತೆಗೆ ಅವ್ರ ಜೊತೆ ಯಾರಿದ್ರು ಅವ್ರನ್ನು ಕೂಡ ಹೇಗೆ ಏರ್ ಲಿಫ್ಟ್ ಮಾಡ್ಕೊಂಡು ತಗೊಂಡು ಬರ್ತೀರಿ, ಇದೆಲ್ಲವೂ ಕೂಡ ಚಾಲೆಂಜೇ. ಹೇಗೆ ಫೇಸ್ ಮಾಡುತ್ತೆ ನಮ್ಮ ರಾಜ್ಯ ಸರ್ಕಾರ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ಈಗ ಆಲ್ರೆಡಿ ಸಚಿವ ಸಂತೋಷ್ ಲೋಡ್ ಹೋಗಿದ್ದಾರೆ. ಮಗದೊಂದು ಕಡೆ ಶಿವಮೊಗ್ಗದ ನಿವಾಸವನ್ನು ಗಮನಿಸ್ತಾ ಇದ್ದೀರಿ. ಇದು ಯಾವ ನಿವಾಸ ಅಂದರೆ ಮಂಜುನಾಥ್ ರಾವ್ ಹೆಂಡತಿ ಮಗುವಿನೊಂದಿಗೆ ಪಾಪ ಮಗ ಡಿಸ್ಟಿಂಕ್ಷನಲ್ಲಿ ಬಂದಿದ್ದಾನೆ PUCಲಿ ಅಂತ ಒಂದು ಜಾಗ ತೋರಿಸ್ಕೊಂಡು ಬರ್ತೀವಿ ಅಂತ ಕರ್ಕೊಂಡು ಹೋದ ತಂದೆ ಹೆಣವಾಗಿ ಅದೇ ಹೆಂಡತಿ ಮಗುವಿನ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಹೆಣವಾಗಿ. ಕಾರಣ ಅವರದಲ್ಲದ ತಪ್ಪಿಗೆ ಜೀವವನ್ನು ಕಳ್ಕೊಳ್ಬೇಕಾಗಿದೆ. ಅದನ್ನೇ ಹೇಳಿದ್ದು, ಆಕ್ಸಿಡೆಂಟ್ ಆಗಿ ಜೀವ ಹೋಯ್ತೋ ಮತ್ತೊಂದಾಯ್ತು ಅಂದರೆ ಅದೊಂದು ರೀತಿಯ ಸಾವು. ಬಟ್ ಈ ಸಾವಿದೆಯಲ್ಲ, ಇದು ಯಾರು ಕೂಡ ಕ್ಷಮಿಸಲಾಗದ ಸಾವಿದು. ಪ್ರತಿಕಾರವನ್ನು ತಗೊಳ್ಳೇಬೇಕಾಗಿರುವಂತಹ ಸಾವಿದು. ಕುಟುಂಬಸ್ಥರಿಗೆ ಮೃತದೇಹವನ್ನ ಇದೀಗ ಸೇನೆ ಹಸ್ತಾಂತರ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಮಗದೊಂದು ಕಡೆ ಅವರ ನಿವಾಸದ ಮುಂದೆ ಶಾಮಿಯಾನಗಳನ್ನು ಹಾಕ್ತಾ ಇದ್ದಾರೆ. ಇದು ಯಾವುದೋ ಹಬ್ಬ ಸಮಾರಂಭಕ್ಕೆ ಆಗ್ತಾ ಇರುವಂತಹ ಶಾಮಿಯಾನ ಅಲ್ಲ. ಮತ್ತೆ ಮಂಜುನಾಥ್ ಅವರ ತಾಯಿಗೂ ಕೂಡ ವಿಚಾರ ಗೊತ್ತಿರಲಿಲ್ಲಂತೆ. ನಿನ್ನೆ ಸಂಜೆಯವರೆಗೂ ಕೂಡ ಏನಂತ ಹೇಳ್ತಾರೆ, ಹೆಂಗೆ ಹೇಳ್ತಾರೆ, ಏನು ಅಂತ ಹೇಳಕ್ಕಾಗುತ್ತೆ ಇದನ್ನೆಲ್ಲ. ನಿಜ ಆ ಹಿರಿ ಜೀವಗಳು ಇದನ್ನ ಹೇಗೆ ತಡ್ಕೊಳ್ಳುತ್ತೆ ಅನ್ನೋದೇ ಪ್ರಶ್ನೆ. ಅದೇ ಆತಂಕ. ಒಂದ್ ಕಡೆ ಈ ನೋವು, ಈ ವಿಚಾರ ತಿಳಿದು ಆ ಕುಟುಂಬಸ್ಥರು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಇನ್ನೊಂದು ಭಯ. ತಾಯಿಗೇನಾಗತ್ತೋ ಅನ್ನೋದು ಇನ್ನೊಂದು ಭಯ. ಸಂದಿಗ್ಧ ಪರಿಸ್ಥಿತಿ ಅಂತಾರಲ್ಲ, ಇದೇನೆ ನೋಡಿ. ಬಾಂಗ್ಲಾದೇಶದ ಪರಿಸ್ಥಿತಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೆ ಅಂತಂದ್ರೆ, ಕಳೆದ ವರ್ಷವಷ್ಟೇ ಬಾಂಗ್ಲಾದೇಶದಲ್ಲಿ ದಾಳಿ ಕೂಡ ಆಗಿತ್ತು. ಹಿಂದೂಗಳ ಮೇಲೆ ಮತ್ತೆ ಹಿಂದೂ ಆಸ್ತಿ ಮೇಲೆ, ದೇವಾಲಯ ಮೇಲೆ ಮತ್ತೆ ವ್ಯವಹಾರಗಳ ಏನ್ ನಡೆಸ್ತಾರೆ ಅಲ್ಲಿ ದಾಳಿ ಈಗಲೂ ಮುಂದುವರಿತಾ ಇದೆ. ಹಿಂದೂಗಳ ಮಾರಣ ಹೋಮ ಈಗಲೂ ಅಪಹರಣ ಕೂಡ ಮಾಡಿದ್ರು. ಸೊ ಹಾಗಾಗಿ ಅದೇ ರೀತಿಯಾಗಿ ಇಲ್ಲಿ ಆ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಲಷ್ಕರ್ ಎ ತೊಯ್ಬಾ ಉಪನಾಯಕ ಸೈಫುಲ್ಲಾ ಕಸೂರಿ ಹೇಳಿರುವಂತಹ ಮಾತು, ಸ್ವಾತಂತ್ರ್ಯ ಬೇಕು, ನಿನ್ನ ಯೋಗ್ಯತೆಗೆ ಸ್ವಾತಂತ್ರ್ಯ ಬೇರೆ ಕೇಡು. ಸ್ವಾತಂತ್ರ್ಯ ಇದೆ, ಅದನ್ನ ನೀವು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ. ಯಾವ ರೀತಿಯಾಗಿ ದಾಳಿ ಮಾಡಿ ಮತ್ತೊಬ್ಬರ ಜೀವ ತೆಗೆಯುವಂತಹ ರೀತಿಯಾದಂತಹ ಸ್ವಾತಂತ್ರ್ಯ ಬೇಕು ಅಂತ ನೀವು ಬಯಸ್ತಾ ಇದ್ರೆ, ನಾವು ಅದಕ್ಕೆ ಪ್ರತಿಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಈಗಾಗಲೇ ನಿರ್ಧಾರಕ್ಕೆ ಬರಲಾಗಿರುವಂಥದ್ದು. ಅದೇ ನಿಮಗೆ ಸ್ವಾತಂತ್ರ್ಯ ಅನ್ನೋದಾದ್ರೆ, ಜೀವ ಕಳ್ಕೊಂಡು ಕಂಪ್ಲೀಟ್ ಸ್ವಾತಂತ್ರ್ಯ ಸಿಗತ್ತೆ. ಸ್ವಾತಂತ್ರ್ಯ ತೆಗೆದುಕೊಂಡು ಆರಾಮಾಗಿ ಮೇಲ್ಗಡೆ ಬದುಕಿ, ಕೆಳಗಲ್ಲ. ಭೂಮಿ ಮೇಲೆ ನಿಮ್ಗೆ ಯಾರಿಗೂ ಕೂಡ ಬದುಕುವಂತಹ ಯೋಗ್ಯತೆನೇ ಇಲ್ಲ. ಭೂಮಿ ಮೇಲೆ ಹೃದಯನೇ ಕಳ್ಕೊಂಡಂತಹ ನಿಮ್ಮಂಥವರಿಗೆ ಬದುಕುವಂತಹ ಅರ್ಹತೆ, ಯೋಗ್ಯತೆ ಎಲ್ಲಿದೆ?
ಹೃದಯವೇ ಇಲ್ಲ ಆ ರೀತಿಯಾದಂತಹ ವರ್ತನೆಯನ್ನ ತೋರಿಸಿರುವಂಥದ್ದು. ಧರ್ಮದ ಹೆಸರು ಕೇಳಿ ಯಾವ ದೇಶದಿಂದ ಬಂದಿದ್ದೀರಿ ಅಂತ ಕೇಳಿಕೊಂಡು ಅವರ ಮೇಲೆ ದಾಳಿ ಮಾಡಿರೋದು ಇದೆಯಲ್ಲ, ಅದು ಅತ್ಯಂತ ಖಂಡನೀಯ. ಮತ್ತೆ ಅಲ್ಲಿಗೆ ಹೇಗೆ ಹೋದ್ರು ಈ 6 ಜನ ಅನ್ನುವಂತಹ ಪ್ರಶ್ನೆಗೆ, ಅಲ್ಲಿ ಹೋಗಬೇಕು ಅಂದರೆ ಆ ಸ್ಥಳಕ್ಕೆ ಎಲ್ಲಿ ದಾಳಿ ಆಯ್ತಲ್ಲ ಆ ಸ್ಥಳಕ್ಕೆ ಹೋಗಬೇಕು ಅಂತಂದರೆ ಬಸ್ಸು ಅಥವಾ ಬೈಕು ಯಾವುದನ್ನು ಕೂಡ ಬಳಕೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ನಡ್ಕೊಂಡೇ ಹೋಗಬೇಕು. ಇವರೆಲ್ಲರೂ ಹೇಗೆ ಹೋದ್ರು ಅಂತಂದರೆ ನಮ್ಮ ಸೈನಿಕರ ವೇಷವನ್ನು, ಅದು ಇಂಡಿಯನ್ ಆರ್ಮಿ ಸೈನಿಕರ ವೇಷವನ್ನು ಧರಿಸ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಪಾಪ ಪ್ರವಾಸಿಗರು ಓಕೆ ನಮ್ಮ ಸೈನಿಕರು ಬಂದಿದ್ದಾರೆ ಅನ್ನೋ ಖುಷಿಯಲ್ಲಿದ್ದರು. ಒಂದು ಕಡೆ ಏನಕ್ಕೋ ಬಂದಿದ್ದಾರೆ, ಏನೋ ವಿಚಾರಣೆ ಕೂಡ ಆಗ್ತಾ ಇರ್ಬೋದೇನೋ, ಏನಕ್ಕೋ ಬಂದಿರಬಹುದು ಅಥವಾ ಪರಿಶೀಲನೆ ಮಾಡ್ತಾ ಇರ್ಬೋದು ಅಂತ ಹೇಳಿ ಮೊದಲಿಗೆ ಊಹೆ ಮಾಡಿರ್ತಾರೆ.